ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಎಣ್ಣೆ ಇಲ್ಲದೇ ಹಪ್ಪಳವನ್ನು ಯಾವ ರೀತಿ ಫ್ರೈ ಮಾಡಬೇಕು, ಹಾಗೆ ಬಜ್ಜಿ ಪಕೋಡನ ಯಾವ ರೀತಿ ಫ್ರೈ ಮಾಡಬೇಕಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಇಷ್ಟ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹಪ್ಪಳವನ್ನು ತೊಗೊಂಡಿದ್ದೀನಿ. ಮಸಾಲ ಹಪ್ಪಳ ಅಂತ ನೋಡಿ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಮಸಾಲ ಹಪ್ಪಳದಲ್ಲಿ ತೊಗೋಬೋದು, ಪ್ಲೇನ್ ಹಪ್ಪಳ ಕೂಡ ತೊಗೋಬೋದು. ಮೊದಲಿಗೆ ನಾನೀಗ ಒಂದು ಪ್ಲೇಟಲ್ಲಿ ಹಪ್ಪಳವನ್ನು ಇಟ್ಬಿಟ್ಟು 2-3 ಟೀ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೀರನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ತಕ್ಷಣವೇ ಸ್ಪ್ರೆಡ್ ಮಾಡಿ ಮತ್ತೆ ಇದನ್ನು ನಾವು ನೀರಿಂದ ಸಪ್ರೇಟನ್ನಾಗಿ ಮಾಡಬೇಕು. ನಂತರ ನಾನಿಲ್ಲಿ ಏರ್ ಫ್ರೈನ ಯೂಸ್ ಮಾಡ್ತಾ ಇದ್ದೀನಿ. ಏರ್ ಫ್ರೈ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಂತ ಕೂಡ ಹೇಳ್ಬೋದು. ಹಾಗಂತ ನಾವು ಪ್ರತಿದಿನ ಇದನ್ನು ಯೂಸ್ ಕೂಡ ಮಾಡಬಾರ್ದು. ಸೊ ಯಾವಾಗಾದರೂ ನಮಗೆ ತಿನ್ಬೇಕನ್ನಿಸ್ದಾಗ ಹಪ್ಪಳ ಮತ್ತು ಎಣ್ಣೆ ಐಟಮ್ಸಲ್ಲಿ ತಿನ್ಬೇಕನ್ನಿಸ್ದಾಗ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಎಣ್ಣೆಗಿಂತ ಇದು ಒಳ್ಳೆಯದೇ ಒಂದು ರೀತಿಯಲ್ಲಿ. ಫ್ರೆಂಡ್ಸ್, ಏರ್ ಫ್ರೈಯಲ್ಲಿ ಬೇಕ್ರಿ ಐಟಮ್ಸು ಹಾಗೆ ಆಯಿಲ್ ಐಟಮ್ಸು ಪ್ರತಿಯೊಂದು ಕೂಡ ಇದರಲ್ಲಿ ಕುಕ್ ಆಗುತ್ತೆ. ಆದರೆ ಒಂದೇ ಸತಿ ನಾವು ಏರ್ ಫ್ರೈನ ತೊಗೊಳ್ಳೋದು ರೇಟ್ ಕೂಡ ಜಾಸ್ತಿ ಇರುತ್ತಲ್ವ. ಸೊ ತೊಗೊಳ್ಳುವಾಗ ಒಂದು ಸತಿ ಚೆನ್ನಾಗಿ ಸರ್ಚ್ ಮಾಡಿ ಏರ್ ಫ್ರೈ ಯಾವುದು ಒಳ್ಳೆಯದಲ್ವ ಅದ್ರ ಬಗ್ಗೆ ಸರ್ಚ್ ಮಾಡಿಬಿಟ್ಟು ತೊಗೊಳ್ಳಿ. ನಂತರ ನಾನಿಲ್ಲಿ 160 ಡಿಗ್ರಿಯಲ್ಲಿ ಇಟ್ಬಿಟ್ಟು ಕೇವಲ 7 ಮಿನಿಟ್ಸ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಸೊ ಒಂದು 7 ಮಿನಿಟ್ಸಲ್ಲಿ ಇದು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಸ್ವಲ್ಪ ತಣ್ಣಗಾದ ನಂತರ ನಾನು ಸ್ಲೋಲಿ ಆಗಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿರುತ್ತೆ ನೋಡಿ, ಅದೇ ರೀತಿ ಇತ್ತು. ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು ಇದು ಹಪ್ಪಳದ್ದು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವೀಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಯಲ್ಲಿ ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು, ಅಂದರೆ ಇದು ಮುರಿತಾ ಇದ್ರೆ ಗೊತ್ತಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಇದು ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು. ನಂತರ ನಾನು ಇಲ್ಲಿಗ ಪಕೋಡ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಪಕೋಡಗೆ ನಾವು ಯಾವ ರೀತಿ ಹಾಕ್ತೀವಲ್ಲ ಎಲ್ಲ ಪದಾರ್ಥವನ್ನು ಹಾಕಿ ಸೇಮ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ನಿಮ್ಮ ಹತ್ರ ಬಟರ್ ಪೇಪರ್ ಏನಾದರೂ ಇದ್ದರೆ ಬಟರ್ ಪೇಪರನ್ನು ನೀವು ಹಚ್ಕೋಬೋದು. ಇಲ್ಲಪ್ಪ ಅಂದರೆ ಡೈರೆಕ್ಟ್ ಹಾಗೆ ನೀವು ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಯಾವ ಸೈಜ್ ಬೇಕಲ್ಲ ನಿಮಗೆ ಪಕೋಡ ಆ ಸೈಜಲ್ಲಿ ನೀವು ಇದನ್ನು ಚಿಕ್ಕ ಬಾಲ್ಸ್ ರೀತಿಯಲ್ಲಿ ಇಡಬೇಕು. ನಂತರ ಇದು ಕೂಡ ನಾನು ಇಲ್ಲಿ 180 ಡಿಗ್ರಿಯಲ್ಲಿ ಕೇವಲ ಒಂದು 15 ನಿಮಿಷನ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ನೀವು ಒಂದು 10 ನಿಮಿಷ ಆದಮೇಲೆ ಚೆಕ್ ಮಾಡಿಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಪ್ಪ ಅಂದರೆ ಟರ್ನ್ ಮಾಡಿ ಕೂಡ ನೀವು ಮತ್ತೆ ಹಾಕ್ಬೋದು. ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಂಥ ಟೇಸ್ಟ್ ಏನು ಇರಲಿಲ್ಲ. ಸೊ ಒಂದು 50% ಓಕೆ ಅಂತ ಅನ್ಬೋದು. ಸೊ ಆದರೆ ಹೆಲ್ತಿಯಾಗಿರುವಂಥ ಒಂದು ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.